ಕನೆಕ್ಷನ್ ಹೆಂಗೆ ಕೊಡೋದು, ಕನೆಕ್ಷನ್ ಹೆಂಗೆ ಕೊಡೋದು? ಈ ಕಡೆ ಡಾಟಾ ಬರ್ಕೊಂಡ್ರಲ್ಲ, ಸ್ಟೆಪ್ ಸ್ವಿಚ್ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ 0 1 2 3 ಈ ರೀತಿ ಇರುತ್ತೆ. ಈಗ ಆಲ್ರೆಡಿ ನೀವು ಫೇಸ್ ಏನ್ ಮಾಡಿದಿರಿ, ಇಲ್ಲಿ ಕೆಪಾಸಿಟರ್ ಕನೆಕ್ಷನ್ ಕೊಟ್ಬಿಟ್ಟಿದ್ದೀರಿ. ಇನ್ನು ಬರ್ತಕ್ಕಂಥ ನ್ಯೂಟ್ರಲ್ ಪಾಯಿಂಟ್ ಅನ್ನು ಏನ್ ಮಾಡಬೇಕು, ಈ 0 ಪಾಯಿಂಟ್ ಕೊಡಬೇಕು. ಇದೇನಾಗಿರ್ತದೆ, ನ್ಯೂಟ್ರಲ್ ಆಗಿರ್ತದೆ. ಇನ್ನು ಫಸ್ಟ್ ಪಾಯಿಂಟ್ ಅನ್ನ ಅಂದ್ರೆ ಲೋ ಸ್ಪೀಡ್ ಅನ್ನ ಫಸ್ಟ್ ಪಾಯಿಂಟ್ಗೆ, ಮೀಡಿಯಂ ಸ್ಪೀಡ್ ಅನ್ನ ಸೆಕೆಂಡ್ ಪಾಯಿಂಟ್ಗೆ, ಹೈ ಸ್ಪೀಡ್ ಅನ್ನ ಏನ್ ಮಾಡಬೇಕು, ಥರ್ಡ್ ಪಾಯಿಂಟ್ ಕೊಡಬಹುದು. ಇದ ನ್ಯೂಟ್ರಲ್ ಅನ್ನ ನೀವು ಇಲ್ಲಿ ಕೊಡಬಹುದು, ಈ ಫೇಸ್ ತಂದು ಬೇಕಾದ್ರೆ ಇಲ್ಲಿ ಕೊಡಬಹುದು. ಯಾಕಂದ್ರೆ 2 ಪಿನ್ ಟಾಪ್ ಇರೋದ್ರಿಂದ ಒಂದ್ಸರಿ 2 ಪಿನ್ ಟಾಪ್ ರಿವರ್ಸ್ ಹಾಕ್ತೀರಿ, ಉಲ್ಟಾ ಹಾಕ್ತೀರಿ, ಅವಾಗ ಆಟೋಮೆಟಿಕ್ ಫೇಸ್ ನ್ಯೂಟ್ರಲ್ ಏನಾಗುತ್ತೆ, ಚೇಂಜಸ್ ಆಗ್ತದೆ. ಅದೇನು ಸಂಬಂಧ ಬರುವುದಿಲ್ಲ. ಗೊತ್ತಾಯ್ತಾ ಅಂತ ಹೇಳಿ? ಇದು 5. ಇಲ್ಲೊಂದು ಚೂರು ಈ ಕಡೆ ನೋಡ್ಕೊಳ್ಳಿ. ಇದು ಮೋಟಾರ್ ಇದೆ ಅಂತ ಅಂದಮೇಲೆ ಇದಕ್ಕೆ ಈ ರೀತಿ ಸ್ಟ್ಯಾಂಡ್ ಬರುತ್ತೆ. ಇದು ಒಳಗಡೆಯಿಂದ ಎಷ್ಟು ವೈರ್ ಬರ್ತಾವು? 5 ವೈರ್ ಹೊರಗಡೆ ಬರ್ತಾವೆ. ಮೊದಲೇನು ನೋಡಿ, R1 ಮೋಟರ್ನಿಂದ ಏನಾಯ್ತು, ಆಚೆ ಬರುತ್ತೆ R1. ನೆಕ್ಸ್ಟ್ R2 S1 ಮೋಟರ್ನಿಂದ ಆಚೆ ಬಂತು. ಇವೆರಡು ಏನಾಗಿರ್ತಾವ, ಇನ್ನ ಅದೇ ರೀತಿ S1 ಅಲ್ಲ, ಇನ್ನ R2 ಪ್ಲಸ್ S2 ಎರಡೂ ಸೇರ್ಕೊಂಡು ಏನಾಗಿರ್ತೈತಿ, ಒಂದು ವೈರ ಆಚೆ ಬಂದಿರ್ತೈತಿ. ಇದಕ್ಕೆ ನಾವು ಹೇಳ್ತೇವೆ ನಿಮ್ಮ ಹೈ ಸ್ಪೀಡ್ ಅಂತ ಹೇಳ್ತೇವೆ. ಇನ್ನು ಅದೇ ರೀತಿ ಎಂಡ್ ಟು ಎಂಡ್ ಒಂದು ಲೂಪ್ ಅನ್ನ ಹೊರಗಡೆ ಬಂದಿರ್ತೀರಿ, ಇದರ ಮೀಡಿಯಂ. ಅದೇ ರೀತಿ ಸ್ಟಾರ್ಟ್ ಟು ಸ್ಟಾರ್ಟ್ ಒಂದು ಲೀಡ್ ಕೆಳಗಡೆ ಬಂದಿರ್ತೈತಿ, ಇದೇನಿದು ಲೋ ಸ್ಪೀಡ್. ಇನ್ನು ಕೆಪಾಸಿಟಿ, ಈ ಸ್ಟ್ಯಾಂಡ್ ಒಳಗಡೆ ಏನು ಬರ್ತೈತಿ, ಒಂದು ಕೆಪಾಸಿಟರ್ ಬರ್ತೈತಿ. ಡೈರೆಕ್ಟ್ ಆಗಿ ಏನು ಮಾಡ್ಕೋಬೇಕು, R1 ಅನ್ನ ಒಂದ್ ಕಡೆ, S1 ಅನ್ನ ಒಂದ್ ಕಡೆ ಕೆಪಾಸಿಟರ್ ಕೊಡಬೇಕು. ಇನ್ನು ಉಳಿದದ್ದು ಇಲ್ಲಿ ಸ್ಟೆಪ್ ಸ್ವಿಚ್ ಇದೆ, ಹೌದ್ರಿ? 0 1 2 3. ಈಗ ಹೈ ಸ್ಪೀಡ್ ಏನು ಮಾಡಬೇಕು, ಥರ್ಡ್ ಪಾಯಿಂಟ್ಗೆ, ಮೀಡಿಯಂ ಸ್ಪೀಡ್ ಅನ್ನ ಮೀಡಿಯಂ ಪಾಯಿಂಟ್ಗೆ, ಲೋ ಸ್ಪೀಡ್ ಅನ್ನ ಫಸ್ಟ್ ಪಾಯಿಂಟ್ಗೆ. ಇನ್ನ ಈ ಮೋಟರ್ನಿಂದ ಏನು ಬಂದಿದೆ, ಒಂದು ಫೇಸ್ ವೈರ್, ಒಂದು ನ್ಯೂಟ್ರಲ್ ವೈರ್. ಫೇಸ್ ನೇರವಾಗಿ R1, ನ್ಯೂಟ್ರಲ್ ನೇರವಾಗಿ 0 ಸ್ಟೆಪ್ ಸ್ವಿಚ್. ಕ್ಲಿಯರಾ? ಇದು 5 ಲೀಡ್ ಟೇಬಲ್ ಫ್ಯಾನ್. ಒಂದು 10 ವರ್ಷದ ಹಿಂದಿರು ಎಲ್ಲ ಆಲ್ಮೋಸ್ಟ್ ಏನಿತ್ತು, 3 ಲೀಡ್ ಟೇಬಲ್ ಫ್ಯಾನ್ಗಳು ಬರ್ತಿದ್ವು. ಈಗ ನೀವು ಏನೋ ಪರ್ಚೇಸ್ ಮಾಡಿದ್ರು 5 ಲೀಡ್ ಇದ್ದಕ್ಕೆ 4 ಲೀಡ್ ಅಥವಾ 6 ಲೀಡ್, 6 ಲೀಡು 5 ಲೀಡ್ ಇವ ಟೇಬಲ್ ಫ್ಯಾನ್ಗಳು ಬರ್ತಾವೆ ನೀವು ಖರೀದಿ ಮಾಡಿದ್ರೆ. ಹಂಗಂತೇಳಿ ಮೊದಲೇನು ಇಲ್ಲ ಅಂತಲ್ಲ, ಅವು ಇದಾವ. ಒಬ್ಬರು ಸ್ಪೇರ್ಗಳು ಎಲ್ಲ ಸಿಗ್ತಾವೆ ನಿಮ್ಗೆ. ರೆಜಿಸ್ಟರ್ ಕಾಯಿಲ್ ಸಿಗ್ತೈತಿ, ಸ್ವಿಚ್ ಸಿಗ್ತೈತಿ, ರೀಪ್ಲೇಸ್ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಯ್ತು ಹೆಂಗಂತೇಳಿ? ಇದು 5 ಲೀಡ್ ಟೇಬಲ್ ಫ್ಯಾನ್ನ ಕನೆಕ್ಷನ್. ಇದು ವೈಂಡಿಂಗ್ ಕನೆಕ್ಷನ್ ಇಂಟರ್ನಲ್. ಇದು ಫೈನಲ್ ಔಟ್ಪುಟ್ ಬಂದಾಗ ಸ್ಟ್ಯಾಂಡ್ ಸೈಡ್ಗೆ ಕನೆಕ್ಷನ್. ಅದನ್ನು ಹೊರತುಪಡಿಸಿದ್ರೆ 4 ಹೋಯ್ತಂದ್ರೆ ಏನು ಮಾಡ್ರಿ, ವೈಂಡಿಂಗ್ ಹೋಯ್ತಂದ್ರೆ ವೈಂಡಿಂಗ್ ಪರ್ಚೇಸ್ ಮಾಡ್ರಿ. ಬೂಸ್ಟ್ ಹೋಯ್ತಂದ್ರೆ ಬೂಸ್ಟ್ ಚೇಂಜ್ ಮಾಡ್ಕೋಬೇಕು. ಗೇರ್ ಬಾಕ್ಸ್ ಹೋಯ್ತಂದ್ರೆ ಗೇರ್ ಬಾಕ್ಸ್ ಚೇಂಜ್ ಮಾಡ್ಕೋಬೇಕು. ಶಾಫ್ಟ್ ಏನಾರ ಬೆಂಡ್ ಆಗಿತ್ತು ಅಥವಾ ಸೌಂಡ್ ಹೋಗಿತ್ತಂದ್ರೆ ಶಾಫ್ಟ್ ಚೇಂಜ್ ಮಾಡ್ಕೋಬೇಕು. ಗೊತ್ತಾಯ್ತರ? ಇಷ್ಟು ಸಿಂಪಲ್ ಪ್ರೊಸೀಜರ್ ತೋಡ್ರಿ. ಸ್ಟ್ಯಾಂಡ್ ಕೆಳಗಡೆ ಬರ್ತಕ್ಕಂಥ ಕೆಪಾಸಿಟರ್ ಏನಾಗತ್ತೆ, ತಲೆ ಮೇಲೆ ಬರುತ್ತೆ. ಮೋಟರ್ ಇದೇನೈತಲ್ರಿ, ಇದೊಂದು ಲಾಕ್ ಅನ್ಸತ್ಲ, ಇಲ್ಲಿ ಕೆಪಾಸಿಟರ್ ಕೂರ್ತದೆ ಮೋಟರ್ನ ತಲೆಬಾರ್ದು. ಕೆಪಾಸಿಟರ್ ಫಿಟ್ಟಿಂಗ್ ಇಲ್ಲಿ ಇರುತ್ತೆ ಮೋಟರ್ನ ಮೇಲ್ಗಡೆ. ಇದಕ್ಕೆ 2 ವೈರ್ ಬಂದಿರ್ತಾವ, ಕೆಪಾಸಿಟರ್ನಿಂದ ಆಚೆ 2 ವೈರ್ ಬಂದಿರ್ತಾವು. ಅದ್ರೊಳಗೆ ಏನು ಮಾಡ್ಕೊಳ್ತೀರಪ್ಪ ಅಂದ್ರೆ ನೀವು ಈ R1 ಮತ್ತು S1 ಏನು ಕೆಳಗೆ ಸ್ಟ್ಯಾಂಡ್ ಕಡೆ ಬಂದಿದ್ದಾವು, ಸ್ಟ್ಯಾಂಡ್ ಕಡೆ ಬಂದಿರೋ ವೈರ್ ಏನಕ್ಕಾವ,
ಕ್ಯಾನ್ಸಲ್ ಆಗ್ತದೆ. ಸ್ಟ್ಯಾಂಡ್ ಕಡೆ ಬಂದಿರೋ ಈ ಎರಡು ವೈರ್ ಏನಾಗ್ತಾವು ಮ್ಯಾಲ್ಗಡೆ ಹೋಗ್ತಾವ. ಎರಡು ಮ್ಯಾಲ್ ಹೋಗ್ತಾವು. ಇದೇನ್ ಫೇಸ್ ಕೊಟ್ಟಿದ್ದೀರಲ್ಲ ನೀವು, ಫೇಸ್ ಕೊಡ್ಬೇಕಾಗಿತ್ತಲ್ಲ, ಇಲ್ಲಿಂದ ಒಂದು ರೆಡ್ ಕಲರ್ ವೈರ್ ಏನಾಗಿರ್ತೈತಿ ಕೆಳಗೆ ಬಂದಿರ್ತದೆ. ಇದು ಫೇಸು. ಇವು ಮೂರು ಏನಿರ್ತಾವ ಮಾಮೂಲಿ ಸ್ಪೀಡ್ ಇರ್ತಾವ. ಈ ಪವರ್ ಕಾರ್ಡ್ ಒಳಗೆ ಸ್ಟೆಪ್ ಸ್ವಿಚ್ಗೆ ನೀವು ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟಿದ್ದೀರಿ. ಇದ ಫೇಸ್ ಅಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಕೊಡ್ಬೇಕು. ಇಲ್ಲಿ ನೋಡ್ರಿ, ಇದು ಒಂದು ಲೀಡ್, ಇದು ಸೆಕೆಂಡ್ ಲೀಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್, ಇದು ಸಿಕ್ಸ್ತ್. ಇದಕ್ಕೆ ನಾವು ಏನಂತ ಕರಿತೀವಿ, 6 ಲೀಡ್ ಟೇಬಲ್ ಫ್ಯಾನ್ ಅಂತ ಕರಿತೀವಿ. ಅಂದ್ರೆ ಸ್ಟ್ಯಾಂಡ್ ಕೆಳಗೆ ಬರುವ ವೈರ್ಗಳ ಸಂಖ್ಯೆ ಎಷ್ಟು, 4. ಸ್ಟ್ಯಾಂಡ್ ಕೆಳಗೆ ಬರೋ 4, ಮೋಟರ್ನ ತಲೆಭಾಗದಾಗ 2 ವೈರ್ ಇರ್ತಾವೆ. ಇದಕ್ಕೆ ನಾವು 6 ಲೀಡ್ ಟೇಬಲ್ ಫ್ಯಾನ್ ಅಂತ ಕರಿತೀವಿ. ನೀವು ಅಂಗಡಿಗೆ ಹೋದಾಗ 6 ಲೀಡ್ ಅಂತಂದ್ರೆ ಇದನ್ನ ಕೊಡ್ತಾನ. ಪೈಪ್ ಒಳಗೆ 4 ವೈರ್ ಬಂದಿರ್ತಾವೆ. ಮತ್ತೆ ಇದ್ರಾಗ 6 ಲೀಡ್ ಅಂತ ಕಾರ್ಡ್ ಬರ್ತೀವಿ. ಅಂಗಡಿ ಅವ್ನು 6 ವೈರ್ ಕೇಳಿದ್ರೆ ನಾನು 4 ವೈರ್ ಕೊಡ್ತೀನಿ ಅಂತ ಹೇಳ್ಬಾರ್ದು. ಅದ 6 ಲೀಡ್ ಆಗಿದೆ. ಈಗ ಈ ಡಯಾಗ್ರಾಮ್ ಒಳಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದಾದ್ರೆ, ಇಲ್ಲಿ ಫೇಸ್ ವೈರ್ ಕೊಟ್ಟಿದ್ರಲ್ಲ, ಇದು 1, ಇದು 2, ಇದು 3, ಇದು 4ನೇ ಪಾಯಿಂಟು, ಇದು 5ನೇ ಪಾಯಿಂಟು, ಇದು 6ನೇ ಪಾಯಿಂಟ್. ಕನೆಕ್ಷನ್ಸ್ ಏನು ಇಲ್ಲಿ ನೋಡ್ರಿ, ಇದಕ್ಕೆ ನ್ಯೂಟ್ರಲ್ ಕೊಟ್ಟಿದ್ದೀರಿ, ಇದಕ್ಕೆ ಏನು ಮಾಡಬೇಕು, ಫೇಸ್ ಕನೆಕ್ಷನ್ ಕೊಟ್ಟು. ಸಿಂಪಲ್, ಗೊತ್ತಾಯ್ತು. ಲೀಡ್ಸು ಕನೆಕ್ಷನ್ಸ್ ಎಲ್ಲ ಒಂದೇ ಥರ ಬರ್ತಾವೆ, ಸೇಮ್. ಈ ಡಯಾಗ್ರಾಮ್ ಚೇಂಜ್ ಮಾಡ್ಕೊಡ್ರಿ. ಈ ಡಯಾಗ್ರಾಮ್ ಅದನ್ನಕ್ಕೆ ಈ ಕಡೆ ಅದನ್ನ ಹಾಕ್ಕೊಡ್ರಿ, ಅದನ್ನ ಹಾಕ್ಕೊಡ್ರಿ. ಈಗ ನಾನು ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ 1 2 3 4 ಲೀಡ್ಸ್. ಸ್ವಲ್ಪ ಹೇಳ್ರಿ, ಕೆಪಾಸಿಟರ್ ಆಲ್ರೆಡಿ ಕನೆಕ್ಷನ್ ಆಗಿಬಿಟ್ರು. ಅದ್ರೊಳಗೆ ರೆಡ್ ಕಲರ್ ವೈರ್ ಏನಿರ್ತದಪ್ಪ ಅಂದ್ರೆ ಈ 4 ಒಳಗೆ ನೋಡ್ರಿ, ಹಿಂಗೆ ಈಗ 4 ವೈರ್ ಬಂದು ಅಂತಂದ್ರೆ 2 ವೈರ್ ಇಲ್ಲಿ ಕೆಪಾಸಿಟರ್ ಕನೆಕ್ಷನ್ ಆಗಿರ್ತೈತಿ, 4 ವೈರ್ ಬಂದಿರ್ತದೆ. 4 ವೈರ್ ಬಂದಾಗ ಇದ್ರಾಗ ರೆಡ್ ಕಲರ್ ಫೇಸ್ ಇರ್ತೈತಿ. ಯಾವಾಗ 4 ಲೀಡ್ ಅಂತ ಅಥವಾ 6 ಲೀಡ್ ಇದ್ರೊಳಗಡೆ ರೆಡ್ ಕಲರ್ ಫೇಸ್ ಆಗಿರ್ತೈತಿ. ಉಳಿದು 3 ಸ್ವಿಚ್ ಕೊಡ್ಬೇಕು, ಹೈ ಸ್ಪೀಡು, ಲೋ ಸ್ಪೀಡು, ಮೀಡಿಯಂ ಸ್ಪೀಡ್. ಈಗ ಇದು 5 ಲೀಡ್ ಟೇಬಲ್ ಫ್ಯಾನ್ ಐತೆ ಅಂದ್ರೆ 5 ಲೀಡ್ ಟೇಬಲ್ ಫ್ಯಾನ್ ಐತೆ ಅಂತ ಅನ್ಕೊಡ್ರಿ. ಇದ್ರೊಳಗೆ ಏನಿರ್ತೈತಿ, 2 ಕೆಪಾಸಿಟರ್ ಐತಿ, ಇನ್ನು 3 ಏನದಾವು ಸ್ಪೀಡ್ ಅದಾವ. ಇನ್ನು ಕಂಡು ಹೆಂಗೆ ಹಿಡಿದಿದೆ, ಹೌದ್ರಿ? ಕೆಪಾಸಿಟರ್ ಲೀಡ್ ಯಾವ ಅನ್ನೋದು ಹೆಂಗೆ ಕಂಡಿಡ್ದು ಈಗ ನನಗೂ ಗೊತ್ತಿಲ್ಲ ಅಂತ ಅನ್ಕೊಡ್ರಿ. ಇದ್ರಾಗ ಏನು ಮಾಡ್ತಾನೆ, ಯಾವುದೋ ಒಂದು 2 ವೈರ್ ತಗೋತಾನೆ, ಯಾವುದೋ 2 ವೈರ್ ತಗೋತಾನೆ. ಒಂದು ಬ್ಲ್ಯಾಕ್ ತಗೋತಾನ, ಒಂದು ಯೆಲ್ಲೋ ತಗೋತಾನೆ. ಈ ಬ್ಲ್ಯಾಕ್ ಮತ್ತೆ ಯೆಲ್ಲೋಕ್ಕೆ ಏನು ಮಾಡ್ತೀನಿ, ಕೆಪಾಸಿಟರ್ ಕನೆಕ್ಷನ್ ಕೊಡ್ಬೋದು. ಬ್ಲ್ಯಾಕ್ ಕಲರ್ ವೈರ್ ಮತ್ತು ಯೆಲ್ಲೋ ಕಲರ್ ವೈರ್ಗೆ ಕೆಪಾಸಿಟರ್ ಕನೆಕ್ಷನ್ ಕೊಡ್ತೀವಿ. ಇನ್ನು ಉಳಿದು 3 ಏನದವಲ್ಲ, ಇವ ಸ್ಪೀಡ್ ಸ್ವಿಚ್ಚಿಗೆ ಕೊಡ್ತೀನಿ ನಾವು, ಸ್ಟೆಪ್ ಸ್ವಿಚ್ಚಿಗೆ. ಒಬ್ಬರು ಬರೀ ಯಾರು ಅಲ್ಲಿ ಸ್ವಿಚ್ ಆನ್ ಮಾಡಿ ಕಟಿಂಗ್ ಪ್ಲೇಯರ್ ಈ ಕಡೆ ಬನ್ನಿ. ಅಲ್ಲ ಹಿಂಗೆ ಈ ಕಡೆ ಬೇಕು. ಈಗ ನೋಡ್ರಿ, ಈಗ ಇದ್ರಾಗ ನಾ ಸರಿ ಚೆಕ್ ಮಾಡತ್ತನ, ಬಟ್ ನೀವು ಅನ್ಕೊಡ್ರಿ ಇದ್ರಾಗ ಒಂದು ಫೇಸ್ ಐತಿ, ಒಂದು ನ್ಯೂಟ್ರಲ್ ಐತಿ ಅಂತ ಅನ್ಕೊಡ್ರಿ. ಈಗ ಇಲ್ಲಿ ಯೆಲ್ಲೋ ಕಲರ್ ಬ್ಲ್ಯಾಕ್ ಕಲರ್ ಏನ್ ಮಾಡಿದಾನೆ, ಕೆಪಾಸಿಟರ್ ಕೊಟ್ಟಿದ್ದಾರೆ. ಇದ್ರಾಗ ಏನ್ ಮಾಡ್ತೀನಿ, ಫಸ್ಟ್ ಯೆಲ್ಲೋ ಕಲರ್ ಒಂದು ವೈರ್, ಇನ್ನು ಉಳಿದಿದ್ದು ಇನ್ನೊಂದು ವೈರ್ನ ಏನ್ ಮಾಡ್ತಾನೆ, ಇವು ಕೊಡ್ತೀನಿ. ಹೌದ್ರಿ? ಈಗ ನಾನು ಪಕ್ಕಾ ವೈರ್ ಯಾವ ಅನ್ನೋದು ಗೊತ್ತಾಯ್ತು. ಯೆಲ್ಲೋ ಕಲರ್ ಕೊಟ್ಟು ಇದಕ್ಕೆ ಒಂದು ಕೊಟ್ಟಾಗ ಶಾಫ್ಟ್ ಏನಾಗಬೇಕು, ಕ್ಲಾಕ್ ವೈಸ್ ತಿರ್ಬೇಕು.
ಟೇಬಲ್ ಫ್ಯಾನ್ ಯಾವಾಗ ಕ್ಲಾಕ್ ವೈಸ್ ತಿರುಗ್ತಂದ್ರೆ ಏರ್ ಬರ್ತದೆ. ಹೌದ್ರಿ? ಒಂದು ವೇಳೆ ನಾನೇನು ಈಗ ನೋಡ್ರಿ ಬ್ಲ್ಯಾಕ್ ಕಲರ್ ಕೊಡ್ತೇನೆ, ಕೊಟ್ಟು ಇವಕ್ಕೆ ಒಂದೊಂದು ಕೊಡ್ತೇನೆ, ಅವಾಗ ಏನಾಗ್ತೈತಿ ಮೋಟರ್ ಡೈರೆಕ್ಷನ್ ಚೇಂಜ್ ಆಗ್ತೈತಿ. ಹೌದ್ರಿ? ಅವಾಗ ನೀವು ಏನು ಮಾಡ್ಕೋಬೇಕು, ಯೆಲ್ಲೋ ಕಲರ್ಗನ ಫೇಸ್ ಕೊಡಬೇಕು, ಸ್ಟೆಪ್ ಸ್ವಿಚ್ಗಳಿಗೆ ಏನು ಮಾಡಬೇಕು, ನ್ಯೂಟ್ರಲ್ ಕನೆಕ್ಷನ್ ಕೊಡಬೇಕು. ಗೊತ್ತಾಯ್ತ್ರಿ? ಈಗ ಕೆಪಾಸಿಟರ್ದು ಇವ 2 ವೈರ್ ಅನ್ನೋದು ನನಗೆ ಗೊತ್ತೈತಿ ಮೊದಲಿಂದ, ಅದಕ್ಕೆ ಒತ್ತು ಕೊಟ್ಟಿದ್ದೀನಿ ನಾನು. ಹೌದ್ರಿ? ಈಗ ಏನು ಮಾಡೋಣ, ಚೇಂಜ್ ಮಾಡೋಣ. ಅಂದ್ರೆ ನೀವು ಚೆಕ್ ಮಾಡಾಕ್ತಾರೆ ಹೊಸ ತಗೊಂಡು. ಈಗ ಇದ್ರಾಗ ಯೆಲ್ಲೋ ಕಲರ್ ಒಂದು ತಗೋತಾನು, ರೆಡ್ ಕಲರ್ ಒಂದು ತಗೋತಾನು. ಆಗ ಏನಾಗ್ತದೆ ಅನ್ನೋದು ನೋಡ್ರಿ. ಒಂದೊಂದು ವೈರ್ ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಈಗ ಅವಾಗಲೇ ಗೊತ್ತಾಯ್ತಿಲ್ಲ ನಿಮ್ಗೆ, ಯೆಲ್ಲೋ ಕಲರ್ ಬ್ಲ್ಯಾಕ್ ಕಲರ್ ಯಾವಾಗ ನೆನ್ಪಿಟ್ಕೊಡ್ರಿ, ಏನಿರ್ತಾವ ಕೆಪಾಸಿಟರ್ ಇರ್ತಾವೆ. ಅದ್ರಾಗ 5 ಲೀಡ್ ಇರ್ಬೋದು. ಇನ್ನು 4 ಲೀಡ್ ಬಂತಂದ್ರೆ ಕೆಪಾಸಿಟರ್ದು ಕನೆಕ್ಷನ್ ನಿಮ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ರೆಡ್ ಕಲರ್ ವೈರ್ ಫೇಸ್ ಇರ್ತೈತಿ, ಉಳಿದು 3 ವೈರ್ ಏನ್ ಮಾಡ್ತೀರಿ, ಸ್ವಿಚ್ಗಳು ಕೊಡ್ತೀವಿ. ಈಗ ಹೆಂಗ ಆಪರೇಟ್ ಆಗ್ತದೆ ನೋಡ್ರಿ. ಈಗ ಚೇಂಜ್ ಮಾಡಿದೆ ನಾನು. ಈ ಯೆಲ್ಲೋ ಕಲರ್ ಒಂದು ಕೊಡ್ತೀನಿ ಸಪ್ಲೈ, ಇನ್ನೊಂದನ್ನ ಏನ್ ಮಾಡ್ತೀನಿ, ಯೆಲ್ಲೋ ಕಲರ್ ಒಂದು, ಬ್ಲ್ಯಾಕ್ ಕಲರ್ ಒಂದು. ನೋಡ್ರಿ, ಬ್ಲ್ಯಾಕ್ ಕಲರ್ ಕೊಟ್ಟಾಗ ಏನಾಗುತ್ತೆ, ಮೋಟ್ರ ಓಡಾತೈತಿ. ಬ್ಲೂ ಕಲರ್ ಕೊಟ್ಟಾಗ ಓಡೋದಿಲ್ಲ, ಮೋಟ್ರ್ ಸ್ಟ್ರಕ್ ಆಗುತ್ತೆ. ಇನ್ನು ಅದೇ ರೀತಿ ವೈಟ್ ಕಲರ್ ಕೊಟ್ಟಾಗ ಮೋಟ್ರ್ ಓಡ್ತೈತಿ, ಅದು ಉಲ್ಟಾ ಓಡೋದು. ಅಂದ್ರೆ ಯೆಲ್ಲೋ ಕಲರ್ ಒಂದು ನಮ್ದು ಕೆಪಾಸಿಟರ್ ವೈರ್, ಬಟ್ ಬ್ಲ್ಯಾಕ್ ಕಲರ್ ವೈರು, ರೆಡ್ ಕಲರ್ ವೈರು ಕೆಪಾಸಿಟರ್ ವೈರ್ ಅಲ್ಲ. ಯಾಕಂದ್ರೆ ಒಂದು ಪಾಯಿಂಟ್ ಏನಾದಲ್ಲಿ ಸ್ಟಾಪ್ ಆಯ್ತು. ಹಿಂಗೆ ಚೆಕ್ ಮಾಡ್ಕೋಬೇಕು. ಈಗ ಗೊತ್ತಾಯ್ತು ನಮ್ಗೆ, ಇಲ್ಲಿ ರೆಡ್ ಕಲರ್ ವೈರ್ ಅಲ್ಲ. ಇನ್ನು ನೆಕ್ಸ್ಟ್ ವೈಟ್ ಕಲರ್ ತಗೋ, ಯೆಲ್ಲೋ ಮತ್ತು ವೈಟ್. ಯೆಲ್ಲೋ ಕಾನ್ಸ್ಟೆಂಟ್ ಇಟ್ಕೊಳ್ರಿ, ಯೆಲ್ಲೋ ಯಾವಾಗ ಕಾನ್ಸ್ಟೆಂಟ್ ಇಟ್ಕೋಬೇಕು, ಉಳಿದಕ್ಕೆ ಏನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೊಂತ ಹೋಗ್ಬೇಕು. ಈಗ ಅದೇ ರೀತಿ ಯೆಲ್ಲೋ ಕಲರ್ ಒಂದು ಸಪ್ಲೈ ಕೊಡ್ರಿ, ಬ್ಲ್ಯಾಕ್ ಕಲರ್ ಒಂದು ಕೊಡ್ರಿ. ನೋಡ್ರಿ, ಬ್ಲ್ಯಾಕ್ ಕಲರ್ಗೆ ಓಡ್ತಾ ಇಲ್ಲ ಮೋಟ್ರು. ಬ್ಲೂ ಕಲರ್ ಕೊಡ್ರಿ, ಬ್ಲೂ ಕಲರ್ಗೂ ಓಡ್ತಾ ಇಲ್ಲ. ರೆಡ್ ಕಲರ್ ಕೊಡ್ರಿ, ರೆಡ್ ಕಲರ್ಗೂ ಓಡ್ತಾ ಇಲ್ಲ. ಅಂದ್ರೆ ವೈಟ್ ಕಲರು ಕೆಪಾಸಿಟರ್ ಲೈನ್ ಈಗ ವೈಟ್ ಚೆಕ್ ಮಾಡಿದ್ವಿ, ರೆಡ್ ಚೆಕ್ ಮಾಡಿದ್ವಿ. ಇನ್ನೇನು ಮಾಡ್ಕೋಬೇಕು, ಬ್ಲೂ ಕಲರ್, ಬ್ಲೂ ಕಲರ್ ಹಾಕಬೇಕು. ಯೆಲ್ಲೋ ಕಲರ್ ಒಂದು ಲೈನ್ ಕೊಡ್ರಿ, ಬ್ಲ್ಯಾಕ್ ಕಲರ್ ಒಂದು ಕೊಡ್ರಿ. ನೋಡ್ರಿ, ಬ್ಲ್ಯಾಕ್ ಕಲರ್ ಕೊಟ್ಟಾಗ ಓಡಾತೈತಿ ಮೋಟ್ರ, ವೈಟ್ ಕಲರ್ ಕೊಟ್ಟಾಗ ಓಡ್ತಾ ಇಲ್ಲ, ರೆಡ್ ಕಲರ್ ಕೊಟ್ಟಾಗ ಕೂಡ ಮೋಟ್ರು ಓಡ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಬ್ಲೂ ಕಲರ್ ಕೆಪಾಸಿಟರ್ ವೈರ್. ಇನ್ನು ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಬ್ಲ್ಯಾಕ್ ಕಲರ್ ಕನೆಕ್ಷನ್ ಕೊಡ್ಬೇಕು. ಯೆಲ್ಲೋ ಕಲರ್ ಒಂದು ವೈರ್ ಕಾನ್ಸ್ಟೆಂಟ್ ಕೊಟ್ಕೊಳ್ರಿ. ನೋಡ್ರಿ, ಬ್ಲೂ ಕಲರ್ ಕೊಡ್ತಾ ಇದೆ, ವೈಟ್ ಕಲರ್ ಕೊಡ್ತಾ ಇದೆ, ರೆಡ್ ಕಲರ್ಗೂ ಓಡ್ಬೋದು. ಅಂದ್ರೆ ಪಕ್ಕ ನಿಮ್ಗೆ ಈಗ ಅಂಡರ್ಸ್ಟ್ಯಾಂಡ್ ಆಯ್ತು. ಬ್ಲ್ಯಾಕ್ ಕಲರ್ ಮತ್ತು ಯೆಲ್ಲೋ ಕಲರು ಕೆಪಾಸಿಟರ್ ವೈರ್, ರೆಡ್, ವೈಟ್ ಮತ್ತು ಬ್ಲೂ ಕಲರ್ ಏನಿರ್ತಾವ ಇವು ಸ್ಪೀಡ್. ಹಿಂಗೆ ಚೆಕ್ ಮಾಡ್ಕೊ. ಗೊತ್ತಾಯ್ತ್ರಿ? ನೆನ್ಪಿಟ್ಕೊಂಡ್ಬಿಟ್ರಿ ಅಥವಾ ಬರೆದು ಇಟ್ಕೊಂಡ್ಬಿಟ್ರಿ. ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ವೈರ್ ಕೆಪಾಸಿಟರ್. ಯೆಲ್ಲೋ ಕಲರ್ ಫೇಸ್ ಕೊಟ್ಟಾಗ ನ್ಯೂಟ್ರಲ್ ವೈರ್ ಏನ್ ಮಾಡಬೇಕು, ಸ್ಟೆಪ್ ಸ್ವಿಚ್ ಕೊಡಬೇಕು. ಅವಾಗ ಮೋಟರ್ ಕ್ಲಾಕ್ ವೈಸ್ ತಿರುಗ. ಕ್ಲಾಕ್ ವೈಸ್ ಹೋಯ್ತು ಅಂದ್ರೆ ನಿಮ್ಗೆ ಏನಾಗ್ತತಿ, ಏನ ಬರ್ತದೆ. ಓಕೆ.